ಕೆಜಿ ಪ್ರತಿ ತಿಂಗಳ ಕೊಡ್ತಾ ಇದ್ದಾರೆ. ಇನ್ನು 2000 ಬರುವಲ್ಲಿ ಆಗ ಈಗ ಸ್ವಲ್ಪ ವಿಳಂಬಗಳಾಗಿದ್ದಾವೆ. ಇನ್ನು ಪಾನ್ ಕಾರ್ಡ್ ಅನ್ನು ಮಾಡುವಾಗ ಯಾರು 1000 ರೂಪಾಯಿ ದಂಡ ಅಂತ ತುಂಬಿ ಪಾನ್ ಕಾರ್ಡ್ ಮಾಡಿದ್ದಾರೆ, ಅವರಿಗೆ ಅದು ಇನ್ಕಮ್ ಟ್ಯಾಕ್ಸ್ ಅಂತ ತೋರಿಸಿದ ಕಾರಣಕ್ಕಾಗಿ ಅವರಿಗೆ 2000 ಬರುವಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಿದ್ದಾವೆ. ಆದರೆ 3,36,000 ಪಡಿತರ ಚೀಟಿ ಏನು ಯಜಮಾನಿ ಹೆಸರಲ್ಲಿದೆ, ಅದರಲ್ಲಿ ಕೇವಲ ಒಂದು 15,000 ಜನರಿಗೆ ಮಾತ್ರ GST ಅದು ಇದು ಅಂತ ಹೇಳಿ ಬಂದಿರ ಬಿಟ್ರೆ ಉಳಿದಂತ ಎಲ್ಲ ಫಲಾನುಭವಿಗಳಿಗೆ ಸಕಾಲಕ್ಕೆ ನಿಮಗೆ ಸೌಲಭ್ಯ ಸರ್ಕಾರ ಏನು ಆಶ್ವಾಸನೆ ಕೊಟ್ಟ ಹಾಗೆ ನಿಮಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೀಟಿಂಗ್ ತಗೊಂಡಿದ್ರು ಸರ್ ಎಲ್ಲ ನಮ್ಮ ಇಲಾಖೆ 7 ಜಿಲ್ಲೆಯವರಿಗೆ. ಅದರಲ್ಲಿ ಸರ್ ಅದನ್ನ ಶೀಘ್ರದಲ್ಲಿ ಬಗೆಹರಿಸಿ ಅವರಿಗೆ ಮುಟ್ಟಿಸ್ತಾರಂತೆ ಸರ್. ಇನ್ನು 1.5 ಲಕ್ಷದ್ದು ಪ್ರಯತ್ನ ಮಾಡ್ತೀನಿ ಅಂತ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಸರ್. ಅದೇ 59,000 ಜನರಿಗೆ ಸಿಗುವ ಎಲ್ಲ ಮಾಡಿದ್ದಾರೆ ವ್ಯವಸ್ಥೆ. ಅದು ಇನ್ನು ಸರ್ಕಾರಿ ಮಟ್ಟದಲ್ಲಿ ಆಗಿ ಇಲ್ಲಿ ತನಕ ಬಂದ್ಬಿಟ್ಟಿಲ್ಲ. ಅದೆಲ್ಲ ಬಂದ್ಬಿಟ್ಟಿದ ಮೇಲೆ ಹೇಳೋಣ ಅಂತ ನಾನು ಯೋಜನೆ ಅಡಿಯಲ್ಲಿ ಈ 56,000 ಕೋಟಿ ರೂಪಾಯಿಗಳು ಬಡವರಿಗೆ ಹೋಗಿ ಮುಟ್ಟುವ ದಾರಿಯಲ್ಲಿ ಒಂದೇ 1 ರೂಪಾಯಿ ಒಂದು ಕರ್ನಾಟಕ ಸರ್ಕಾರದ ಯೋಜನೆ 56,000 ಕೋಟಿಯಷ್ಟು ದೊಡ್ಡ ಮಟ್ಟದ ಅಮೌಂಟ್ ಬಡವರಿಗೆ ಹೋಗಿ ಮುಟ್ಟುವಲ್ಲಿ ಒಂದೇ 1 ರೂಪಾಯಿ ಕರಪ್ಷನ್ ಆಗದೆ ಇರುವಂತದ್ದು ಇದೇ ದೊಡ್ಡ ಯೋಜನೆ ಆಗಿರುವಂತದ್ದು ಅನ್ನೋದು ನನ್ನ ಭಾವನೆ. ಇನ್ನು ನಾವಿಲ್ಲಿ ಏನ್ ಫಲಾನುಭವಿಗಳಿದ್ದಾರೆ ಅವರು ಯಾರು ಕೈಕಾಲು ಹಿಡಿಬೇಕಂತಿಲ್ಲ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. KSRTC ಹೋಗ್ಬೇಕಂತ ಏನೇನು ಭಾಗ ಆಗಿರ್ತದೆ. ಕೇವಲ ಯೋಜನೆಗಳನ್ನಷ್ಟೇ ರೂಪಿಸ್ಕೊಳ್ಳೋದು, ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡ್ಕೊಳ್ಳೋದು, ಆ ಯೋಜನೆಗಳು ಜನರ ಮಟ್ಟಿಗೆ ಜನರ ತಳಮಟ್ಟಿಗೆ ಬಂದು ಮುಡ್ದೇ ಇದ್ರೆ ಅಂತ ಘೋಷಣೆ ಮಾಡಿದ ಯೋಜನೆಗಳು ನಿಷ್ಪ್ರಯೋಜಕ ಆಗ್ತದೆ. ಆದ್ರೆ ಇವತ್ತು ಏನು ಯೋಜನೆಗಳನ್ನ ನಾವು ಘೋಷಿಸಿದ್ದೇವೆ, ಸರ್ಕಾರ ಘೋಷಿಸಿದೆ, ಅದು ತಳಮಟ್ಟದ ಜನರವರೆಗೂ ಬಂದು ತಲುಪಿದ್ದಾವೆ ಮತ್ತು ಅದರ ಎಲ್ಲ ಪ್ರಯೋಜನವನ್ನ ಬಡ ಜನರು ಯಾರು ಫಲಾನುಭವಿಗಳಿದ್ದಾರೆ ಅದನ್ನ ಅನ್ವಯಿಸ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾನು ಎಲ್ಲಾ ಕ್ಯಾಬಿನೆಟ್ ಸಮಿತಿ ಸದಸ್ಯರನ್ನ, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಹಾಗೂ ಎಲ್ಲ ಈ ಸಂಬಂಧಪಟ್ಟ ಕೆಲಸ ಮಾಡ್ತಿರುವ ಎಲ್ಲ ಅಧಿಕಾರಿಗಳನ್ನ ನಾನು ಅಭಿನಂದಿಸ್ತಾ ಇವತ್ತಿನ ಒಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ